ಅಜ್ಜಿ ಗೃಹಲಕ್ಷ್ಮಿ ಸ್ಕೀಮಿಂದ ಬಂದಿದ್ವಿ ನಾವು. ಬಾರಪ್ಪ ನಿನಗೆ ಕಾಯ್ತಿದ್ದೆ ಕಣ. OTP ಹೇಳ್ಬೇಕಲ್ಲ, ಮತ್ತೆ ಹೇಳ್ತೀಯ? OTT ನೀನ್ ಇಲ್ದಾವೆಲ್ಲ ಮಾಡಕ್ ಹೋಗ್ಬೇಡ. ಮುಂಚೆ ಹಂಗಿತ್ತ ಹಂಗೆ ಬರಂಗ್ ಮಾಡು ಸುಮ್ಮನೆ. ಅಜ್ಜಿ ಅದಲ್ಲ, ನಿಮ್ದು ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ, ಅದಕ್ಕೆ 4 ನಂಬರ್ ಹೋಗುತ್ತೆ, ಅದು ಬೇಕು ನನಗೆ, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಓ ಫೋನ್ ನಂಬರ ಅದು ನಮ್ಮ ದೊಡ್ಡ ಕತ್ತೆ ತಗೈತೆ. ನಾನು ಅವ್ನು ಮಾತಾಡ್ಸಲ್ಲ. ನಾನು ನಮ್ಮ ಸಣ್ಣ ಮಗಂತ ಇರೋದು. ಅವ್ನಿಗೆ ಗೊತ್ತಾಗೋದು ಬೇಡ. ದುಡ್ಡು ಕಿತ್ಕೊಂಬಕ್ ಬರ್ತಾವ ಕಳ್ಳ ನನ್ನ ಮಗ. ವೈಕುಂಠಕ್ಕೆ ಹೋಗೋ ಒತ್ತಾದ್ರೂ ವೈರತ್ವ ಬೇಕೇನಜ್ಜಿ ಮಕ್ಳ ಮೇಲೆ. ಹೆಂಗ ಒಂದು ಫೋನ್ ಮಾಡು. ಮನೆ ಹಳೆ ಎತ್ತಿದ್ರೆ ನಾನು ಮಾತಾಡ್ತೀನಿ ಒಂದ್ಸರಿ. ತಡಿ ಫೋನ್ ಮಾಡ್ತೀನಿ. ಕರೆನ್ಸಿ ಇಲ್ಲ ಅಂತ ಹೇಳ್ತೈತೆ ಅವ್ರದ್ರಾಗೆ. ಮತ್ತು ನೀನು ಯಾಕಪ್ಪ ಕರೆನ್ಸಿನ? ಓ ನೀನು ಸರಿಯಾಗಿದ್ಯಾ ಅಜಯ್? ನನಗೆ ತಲೆಕೆಟ್ಟೈತೆ ಕಂಡ್ಕೊಂಡವ್ರಿಗೆಲ್ಲ ಕರೆನ್ಸಿ ಹಾಕಕ್ಕೆ. ಅಪ್ಪಯ್ಯೋ ಹಂಗೆ ಅನ್ಬೇಡ, ಮಾಡಿಕೊಡು. ನಮ್ಮ ದೊಡ್ಡ ಮಗ ಇದ್ದಂಗೆ ಇದೆಯಾ, ಪುಣ್ಯ ಬರುತ್ತೆ. ನನಗೆ ಇನ್ನೇ ಅರಿಂದಿಲ್ಲ ಮುಂದಿಲ್ಲ. ಹಿಂಗೆ ಕಂಡ್ಕೊಂಡವ್ರಿಗೆ ಕರೆನ್ಸಿ ಹಾಕ್ಸಿದ್ರೆ ಪುಣ್ಯ ಬರಲ್ಲ. ನನ್ನ ಹೆಂಡ್ತಿ ಪಾರು ಬತ್ತಾಳೆ. ಸರಿ ಫೋನ್ ಮಾಡ್ತೀನಿ ತಡಿ. ಹಲೋ, ಎಲ್ಲಿದ್ಯಪ್ಪ? ಒಂದು ವಾರ ಹತ್ಕೊಂಡ ತಿರುಪ್ತಿ ಪ್ರಸಾದ ಕೊಟ್ಟಿದ್ರಿ ಯಾರು? ಶರಗ್ನ ಕಟ್ಕೊಂಡ ಬಾರ ತಿಂದೋಗಿ ಹುಡುಕ್ತಾ ನಿನ್ನ. 8 ದಿನ ಆಯ್ತು. ಇಟ್ಟತಿ ಮುಗ್ಗತ್ತಿರುತ್ತೆ ಹೇಳು. ಇಲ್ಲಪ್ಪ ನನ್ನ ಸತ್ವನು ಚೆನ್ನಾಗಿ ಕೈತ್ಕೊಣ. ಬಾರ ಒಂದು 500 ರೂಪಾಯಿ ಕೊಡ್ತೀನಿ. ಯಾತನ ಕಾಚ ಬಾಡಿ ತಾವೆ ಅಂತ ಹಬ್ಬಕ್ಕೆ ಬತ್ನೋಳು. ಎಲ್ಲೇ ಇದೆಯಾ? ಮಂತಾಗ ಇದೀನಿ ಕಣಪ್ಪ. ನಿನ್ನ ನಂಬರಿಗೆ 4 ನಂಬರ್ ಬರ್ತಾವ ಅಂತ ಹೇಳಪ್ಪ, ಅಣ್ಣಗೆ ಕೊಡ್ತೀನಿ. ಹಾಂ ಹೇಳ್ರಿ ಸರ್, OTP ಬಂದೈತೆ 3090.